ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ. ದೈವ ನಮಗೊಂದು ಶಕ್ತಿ ಕೊಟ್ಟಿದೆ, ಆದರೂ ಶಕ್ತಿ ಮೀರಿ ಮನುಷ್ಯ ಬಯಸೋದು ಜಾಸ್ತಿ. ಗುರುಗಳೇ, ನಮ್ಮ ಸಂಪಾದನೆಗೆ ತಕ್ಕಷ್ಟು ದುಡ್ಡು ನಮ್ಮ ಹತ್ರ ಇರಬೇಕು, ಸ್ವಲ್ಪ ಇರಬೇಕು. ಎಲ್ಲರೂ ಬಯಸೋದದೆ. ಯಾವಾಗಲೂ ಅಷ್ಟೇ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಒಂದು ಸತ್ಯ ಹೇಳ್ತಾನೆ, ಮನುಷ್ಯನ ಹತ್ರ ಸ್ವಲ್ಪ ದುಡ್ಡು ಇರಬೇಕು. ನಿಮ್ಮ ಅಕೌಂಟಲ್ಲಿ ಅಟ್ಲೀಸ್ಟ್ 10 ರಿಂದ 20 ಲಕ್ಷ ಇರಬೇಕು ಮಕ್ಕಳೇ. ಅದಿರಬೇಕು. ಅದು ಕೊಡೋ ಒಂದು ತೃಪ್ತಿ ಇದೆಯಲ್ಲ, ಯಾರ ಹತ್ರ ಅಂಗಲಾಚಬಾರದು, ಕೈ ಚಾಚಬಾರದು. ಒಂದಷ್ಟು ದುಡ್ಡು ನಿಮ್ಮ ಅಕೌಂಟಲ್ಲಿ ಇರಬೇಕು, ನಿಮ್ಮ ಹತ್ರ ದುಡ್ಡು. ಅದಕ್ಕೆ ಹಿಂದಿನವ್ರು ಏನು ಮಾಡೋರು, ಅಳ್ದು ಪಳೆದಿದ್ರಲ್ಲಿ ಸ್ವಲ್ಪ ಬಂಗಾರ ತಗೊಳ್ಳೋರು, ಏನೋ ಒಂದು ಇಟ್ಕೊಂಡಿರೋರು. ಕಷ್ಟ ಕಾಲಕ್ಕಾಗುತ್ತೆ, ಒಂದಷ್ಟು ಒಡವೆ ಇದೆ, ಒಂದಷ್ಟು ದುಡ್ಡಿದೆ, ಒಂದಷ್ಟು ಇನ್ನೂ ದುಡ್ಡಿರೋರು ನೆಲ ಇಟ್ಕೊಂಡಿರೋರು. ಆಮೇಲೆ ಮಿಕ್ಕಿತ್ತು ಸ್ವಲ್ಪ ದುಡ್ಡು ಇರಬೇಕು. ಎಲ್ಲರೂ ಬಯಸೋದದೆ. ಗುರುಗಳೇ, ಕಷ್ಟಪಡ್ತಿದ್ವಿ, ಎಷ್ಟು ಕಷ್ಟಪಟ್ಟು ದುಡ್ಡು ನಿಲ್ಲಲ್ಲ. ಅಂಥದಕ್ಕೆ ಒಂದು ಸುಲಭೋಪಾಯವನ್ನು ವೈದಿಕವಾಗಿ ಹುಡುಕಿ ತಗೊಬಂದಿದ್ದಾನೆ. ಒಂದೊಂದು ಸಂಖ್ಯೆಗೂ ಒಂದೊಂದು ಶಕ್ತಿ ಇದೆ. ನಿನ್ನೆ ಸಂಖ್ಯೆಗಳ ಬಗ್ಗೆ ಹೇಳ್ತಿದ್ದೆ. ಈ 1ರ ಸಂಖ್ಯೆಯಲ್ಲಿ ಹುಟ್ಟಿದವರು 8ರ ಸಂಖ್ಯೆ ಜೊತೆ ಮದುವೆ ಬಾಂಧವ್ಯ ಇಟ್ಕೋಬೇಡಿ, ನೋವು ತಿಂತೀರಿ ಅಂತ. ಅಲ್ಲೊಂದು ನೋವೇ, ಹುಳಿಯ. ಇವನಿಗೆ ಹುಳಿ, ಇವನಿಗೆ ಬಿಸಿ. ಸಾಕಪ್ಪ ಅನ್ನಿಸ್ಬಿಟ್ಟಿರುತ್ತೆ. ತುಂಬ ಐಸ್ ಗಡ್ಡೆ ಮೇಲೆ ಹೋಗಿ ಕೂತ್ಕೊಳ್ಳಿ, ಆಗುತ್ತಾ? ಆಗಲ್ಲ. ಕರ್ಕೊಂಡು ನೋಡಿ, ಫುಲ್ ಬಿಸಿ ಇರ್ತಕ್ಕಂಥದ್ರ ಮೇಲೆ ಕುಂದಿರಿಸಿ ಅಯ್ಯಯ್ಯಪ್ಪ ಅಂತ ಸುಟ್ಟೋಗುತ್ತೆ. ಇದು ಸುಡೋದೆ, ಅದು ಸುಡೋದೆ. ನಿಜವೇ. ಅದೇ ರೀತಿಯೇ ಒಂದೊಂದು ಸಂಖ್ಯೆಗೂ ಒಂದು ಶಕ್ತಿಯನ್ನು ವೈದಿಕವಾಗಿ ಸ್ವಲ್ಪ ದುಡ್ಡು ಉಳಿಸಿಕೊಳ್ಳಲು ಮಾರ್ಗೋಪಾಯವನ್ನು ಹುಡುಕಿ ತಂದಿದ್ದೇನೆ. ಬರೆದಿಟ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಸ್ವಲ್ಪ ಶೇರ್ ಮಾಡಿ. ಗುರುಗಳೇ, ಒಂದಷ್ಟು ಇರಬೇಕು, 1000 ರೂಪಾಯಿ ಆದ್ರೆ ನಮ್ಮ ಜೇಬಲ್ಲಿ. ಎಲ್ಲ ಮನೆಗೆ ಕೊಟ್ಟು ಖರ್ಚು ಮಾಡಿ ತಿಂಗಳ ಅಂತ್ಯಕ್ಕೆ 30ನೇ ತಾರೀಕು ಗುರುಗಳೇ, 1ನೇ ತಾರೀಕು ಇನ್ನೂ ಸಂಬಳ ಬಂದಿಲ್ಲ, ಜೇಬಲ್ಲಿ ಒಂದು 1000 ರೂಪಾಯಿ ಇದ್ರೆ ಅವನೇ ದೊಡ್ಡಪ್ಪ. ದುಡ್ಡೇ ದೊಡ್ಡಪ್ಪ. ನಿಜವೇ. ಅದು ಕೊಡೋ ಕಾನ್ಫಿಡೆನ್ಸ್ ಮಾತಾಡ್ತಿದ್ದಾನೆ, ನೆಮ್ಮದಿ ಮಾತಾಡಿರೋ ಒಂಥರ ಬಿಡ. ಇರಬೇಕು ಅದು. ಅಂಥದ್ದಕ್ಕೆ ಈ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕಿನಲ್ಲಿ ಹುಟ್ಟಿದವರು ನೀವು ನಿಮ್ಮ ಹತ್ರ ಈ ವಸ್ತು ಇಟ್ಕೊಳ್ಳಿ. ಸ್ವಲ್ಪ ದುಡ್ಡು ಯಾವಾಗಲೂ ಇರುತ್ತೆ. ನಾನು ಒಂದು ಇಟ್ಕೊಂಡಿದ್ದೇನೆ ನನ್ನ ಬ್ಯಾಗಲ್ಲಿ. ನನಗೇ ಗೊತ್ತಿಲ್ಲ, ಇದನ್ನು ರಿಸರ್ಚ್ ಮಾಡಿದಾಗ ಹೌದಲ್ವಾ, ಇದೇನೋ ಇದು ಈ ರೀತಿ ಆಯಿತು ಅಂತಕ್ಕಂಥದ್ದು ಯಾವಾಗಲೂ ಇರುತ್ತೇನೆ ನನ್ನ ಬ್ಯಾಗಲ್ಲಿ. ನನಗೇ ಗೊತ್ತಿಲ್ಲದೆ ಒಂದು 300 ರೂಪಾಯೋ 500 ರೂಪಾಯೋ ಇದ್ದೇ ಇರುತ್ತೆ. ಒಂದು ಎಮರ್ಜೆನ್ಸಿಗೆ ಏನೋ ಒಂದು ಹಣ್ಣು ತಗೊಳ್ಳೋಕೋ, ಕಾಯಿ ತಗೊಳ್ಳೋಕೋ, ಹೂ ತಗೊಳ್ಳೋಕೋ, ಪೂಜೆಗೋ, ದಕ್ಷಿಣೆಗೋ, ಸಂಭಾವನೆಗೋ, ದಾನಕ್ಕೋ, ಏನೋ ಒಂದು ನನಗೇ ಗೊತ್ತಿಲ್ಲ. ಕಾರಣ ಏನಂತ ಹುಡುಕಿದ್ರೆ ನನ್ನ ಬ್ಯಾಗಲ್ಲಿ ನನಗೇ ಗೊತ್ತಿಲ್ಲದೆ ಒಂದಿಷ್ಟು ಇಟ್ಕೊಂಡಿದ್ದಾರೆ. ಓಹೋ, ದಿಸ್ ಹ್ಯಾಸ್ ವರ್ಕ್. ನೋಡಿ, ನಿಮ್ಮಗಳಿಗೆ ಹೇಳಿಕೊಡಲು ಹುಡುಕುತ್ತಾ ನನಗೇ ಗೊತ್ತಿಲ್ಲದೆ ನನ್ನ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂದರೆ ಅದಕ್ಕೆ ಹೇಳೋದು ನೀವು ನನ್ನ ಗುರುಗಳು ಅಂತ. ನಿಮ್ಮಿಂದ ಕಲ್ತಿರೋದು ನಾನು ಜಾಸ್ತಿ, ನಿಮ್ಮಿಂದ ಪಡೆದಿರೋದು ನಾನು ಜಾಸ್ತಿ ಅನ್ನತಕ್ಕಂಥದ್ದು ಅದಕ್ಕೋಸ್ಕರವೇ ಹೇಳ್ತಿರ್ತಾನೆ. ಹೌದು, ಈ 1ನೇ ತಾರೀಕಿನಲ್ಲಿ ಹುಟ್ಟಿದಿರಿ, 10ನೇ ತಾರೀಕು, 19, 28. ಹಾಗೆಯೇ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದಿರಿ, ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದಿರಿ, ಉತ್ತರಾಷಾಢ ನಕ್ಷತ್ರ, ಸೂರ್ಯ ನಕ್ಷತ್ರಗಳು. ಈ 1, 10, 19, 28 ಸೂರ್ಯನ ಸಂಖ್ಯೆ, ಆದಿತ್ಯನ ಸಂಖ್ಯೆ. ಅಧಿಕಾರದ ಸಂಖ್ಯೆ, ರಾಜಗೌರವಂ. ಇವರಿಗೆ ಅಧಿಕಾರ ಇಲ್ಲದೆ ಇರೋಲ್ಲ. ಮನೆಗಾದ್ರೂ ಹಿಂಗಿರ್ತಾರೆ, ದೊಡ್ಡ ಮಗನಾಗಿ, ದೊಡ್ಡ ಅಳಿಯ, ದೊಡ್ಡ ಮಗ, ದೊಡ್ಡ ಸೊಸೆ, ದೊಡ್ಡ ಜವಾಬ್ದಾರಿ. ಸೆಕ್ಯೂರಿಟಿಗೆ ಸೂಪರ್ವೈಸರ್ ಆಗಿರ್ತಾರೆ. ಒಂದು 4 ಜನಕ್ಕೆ ಈ ರೀತಿ ಇರತಕ್ಕಂಥ ನೀವು ಹಾಗೇ ಇರಬೇಕು. ಕೊಡೋಕೆ ಯಾರೋ ಬಂದ್ರೆ ಹಿಂಗೆ ಎತ್ತಿ ಕೊಡೋಕೆ, ಏನೋ ಒಂದು ಕಾಫಿ ಕೊಡಿಸೋಕೆ ಇರಬೇಕು ಮಕ್ಕಳೇ. ಎಲ್ರಿಗೂ ನಾನು ಅದನ್ನೇ ಬಯಸ್ತೇನೆ. ನೀವು ಹೀಗಾಗಬಾರ್ದು, ನೀವು ಕೊಡುವಂಥವರಾಗಬೇಕು. ನಿಮ್ಮ ಹತ್ರ ಸದಾ ಒಂದಷ್ಟು
1,000 ರೂಪಾಯಿ, ಒಂದು 10,000 ರೂಪಾಯಿ ಇದ್ರೆ ಇನ್ನೂ ಖುಷಿ, ಒಂದು 10 ಲಕ್ಷ ಇದ್ರೆ ನಿಮಗಿಂತ ನಾನು ಆನಂದ ಪಡುವಷ್ಟು ಇನ್ಯಾರೂ ಇಲ್ಲ. ಅದಾಗಬೇಕು ಅಂತಲೇ ಭಗವತಿ ಹತ್ರ ಬೇಡ್ತಿರ್ತಾನೆ, ಅಮ್ಮ ಮಕ್ಕಳು ಬುತ್ತಿ ತುಂಬ ಬೊಗಸೆ ತುಂಬ ಕೊಡಮ್ಮ, ಹೊಟ್ಟೆ ತುಂಬ ಊಟ ಕೊಡು, ಕಣ್ ತುಂಬ ನಿದ್ದೆ ಕೊಡು, ನೆಮ್ಮದಿಯಾಗಿ ಮಲಗಲಿ ಮಕ್ಕಳು ಅಂತ. ಅಂತ ಈ ಸಂಖ್ಯೆಯವರು ನಿಮ್ಮ ಬ್ಯಾಗಲ್ಲಿ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡಿದ್ದೀರಾ, ಇಲ್ಲ ಆಫೀಸ್ ಬ್ಯಾಗ್ ಇಟ್ಕೊಂಡಿದ್ದೀರಾ, ಪರ್ಸ್ ಇಟ್ಕೊಂಡಿದ್ದೀರಾ, ಒಂದು 5 ಆದರೂ ನಾಣ್ಯಗಳನ್ನು, ಈ 1 ರೂಪಾಯಿ ನಾಣ್ಯ, 2 ರೂಪಾಯಿ ನಾಣ್ಯ, 5 ರೂಪಾಯಿ ನಾಣ್ಯ, 10 ರೂಪಾಯಿ ನಾಣ್ಯ, ಇದನ್ನು ಇಟ್ಕೊಂಡಿರಿ. ನೀವು ಯಾವತ್ತಾದ್ರೂ ಬಂದಾಗ ಬರ್ತೀರಲ್ವಾ, ನೋಡ್ತಿರ್ತೇನೆ ಜಾತಕಗಳು, ಗುರುಜಿ ನಿಮ್ಮ ಬ್ಯಾಗಲ್ಲಿ ಏನಿದೆ ಅಂತ ಕೇಳಿ ತೋರಿಸ್ತೇನೆ ನನಗೆ ಆಶ್ಚರ್ಯ, ಏನಕ್ಕೂ ಎತ್ತಿಡಕ್ಕೆ ಹೋದ ಹೌದಲ್ವೇನೋ ಇದು, ಈ ರಿಸರ್ಚ್ ಮಾಡ್ತಿದ್ದಾಗ ನನ್ನ ಬ್ಯಾಗಲ್ಲಿ ಏನು ಇಟ್ಕೊಂಡಿದ್ದೀನಿ ಯಾವಾಗಲೂ ಸ್ವಲ್ಪ ದುಡ್ಡು ಇರುತ್ತಲ್ವಾ ಅಂತ ಹೇಳ್ಬಿಟ್ಟು. ದ ಮ್ಯಾಜಿಕ್ ವಿಚ್ ವಾಸ್ ದೇರ್, ಅಂಥದ್ದೊಂದು ಮ್ಯಾಜಿಕ್. ಉತ್ತರ ನಕ್ಷತ್ರ, ಕೃತಿಕಾ ನಕ್ಷತ್ರ, ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ, ಈ 3 ನಕ್ಷತ್ರದವರು 1ನೇ ತಾರೀಕು 10, 19, 28. ವಿಶೇಷವಾಗಿ ಈ ನಾಣ್ಯಗಳನ್ನು ಒಂದು 5ರಿಂದ 10 ನಾಣ್ಯ ಇದ್ರೆ ಇನ್ನೂ ಒಳ್ಳೆಯದೆ, ಇಟ್ಕೊಳ್ಳಿ. ಕಡಿಮೆ ಅಂದ್ರೆ ಒಂದು 5 ನಾಣ್ಯ ನಿಮ್ಮ ಹತ್ರ ಇಟ್ಕೊಳ್ಳಿ, ಸದಾ ಕಾಲ ನಿಮ್ಮ ಖರ್ಚಿಗೆ. ನಿಮ್ಮ ಜೇಬು ಖಾಲಿ ಆಗೋಲ್ಲ, ನಿಮ್ಮ ಜೇಬು ಖಾಲಿ ಆಗೋಲ್ಲ. ತುಂಬಾ ಇದಾವೆ ಇದ್ರ ಹಿಂದ್ಗಡೆ ಲೆಕ್ಕಾಚಾರ. ಹಾಗಂದ್ರೆ ಶಿವ, ಸೂರ್ಯ ನಕ್ಷತ್ರ, ಸುಬ್ರಹ್ಮಣ್ಯರ ಆಕರ್ಷಣೆ, ಆ ಶಕ್ತಿ ಅನ್ನತಕ್ಕಂಥದ್ದು, ಆ ಪಂಚಲೋಹ ನಾಣ್ಯಗಳು, ತಾಮ್ರ ಇರುತ್ತೆ ಅದರಲ್ಲಿ. ಸದಾ ನಿಮ್ಮಲ್ಲಿ ಆ ದುಡ್ಡಿನ ಫ್ಲೋಟ್ ಅನ್ನ ಕೊಡತಕ್ಕಂಥದ್ದು ಆಗುತ್ತದೆ, ಹಿಡಿಸುತ್ತದೆ. ಕೊಡೋ ಕೈ ಅಲ್ವಪ್ಪ ನೀವೊಂಥರ ಗತ್ತು. ನೀವು ಕೊಡುವವರೇ, ಕೃತ್ತಿಕಾ ನಕ್ಷತ್ರ ಕೊಡುವವರೇ, ಉತ್ತರಾಷಾಢ ಕೊಡುವವರೇ, ತಿನ್ಸೋರು ನೀವು. ಉತ್ತರ ನಕ್ಷತ್ರ ಇಲ್ಲ ಅಂತ ಹೇಳಿಬಿಡಿ ನೋಡೋಣ, ಆಗತ್ತು ನೀವು, ಅಗತ್ಯ ನೀವು, ದೊರೆ ನೀವು, ದೊರೆಯೇ ನೀವು. ಎಲ್ಲಿದ್ದರೂ ದೊರೆ ಕಣವನೋ ಅಂತಾರೆ ನಮ್ಮ ಗುರುಗಳು. ಈ ನಕ್ಷತ್ರದಲ್ಲಿ ಹುಟ್ಟಿದವರು ಎಲ್ಲಿದ್ರೂ ದೊರೆ ಕಣವನು. ಭಿಕ್ಷುಕರ ಜೊತೆಲಿದ್ರು ಕೂಡ ಭಿಕ್ಷುಕರಿಗೆ ಬಾಸೆ ಅವರು, ಸೆಕ್ಯೂರಿಟಿ ಜೊತೆಲಿದ್ರು ಸೆಕ್ಯೂರಿಟಿಗೆ ಬಾಸು. ಹೌದು, ನಾನು ನೋಡಿದ್ದೇನೆ. ದೈವ ಅಂಥದ್ದೊಂದು ಶಕ್ತಿ 1, 10, 19, 28 ಉತ್ತರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಕೃತಿಕಾ ನಕ್ಷತ್ರಕ್ಕೆ ಅಂಥದ್ದೊಂದು ಛಾಯೆ ಕೊಟ್ಟಿರ್ತಾನೆ. ಸೊ ಎಲ್ಲಿದ್ರೂ ದೊರೆ ಕೈ ಖಾಲಿ ಇರಬಾರ್ದು, ದೊರೆಯಾಗಿಯೇ ಇರಬೇಕು, ಆ ಗಾಂಭೀರ್ಯ ಇರಬೇಕು. ನೀವು ಯಾರೋ ಬಂದ್ರೆ ಬಾರೋ ಒಂದು ಕಾಫಿ ಕೊಡಿಸ್ತೀನಿ, ಬಾರೋ ಒಂದು ಕಾಫಿ ಕುಡಿಯೋಣ, ಕೊಡಿಸೋದೇನು ಕುಡಿಯೋಣ ಬಾರೋ. ನೀವು ಯಾವಾಗಲೂ ಅಷ್ಟೇ 1, 10, 19, 28 ಬಿಲ್ಲಲ್ಲಿ ಫಸ್ಟ್ ನೀವೇ ತೆಗೆಯೋದು. ಎದುರುಗಡೆ ನೀವು ಯೋಚನೆ ಮಾಡಲ್ಲ, ಅವ್ನು ಕೊಡ್ತಾನೋ ಇಲ್ಲವೋ. ಇದು ತುಂಬ ಜನ ಇರ್ತಾರೆ ಕೆಲವರು, ಬೇಜಾರು ಮಾಡ್ಕೋಬೇಡಿ, ಅವ್ರಗಳ ಬಗ್ಗೆ ನಾನು ಮಾತಾಡಲ್ಲ, ಬಿಚ್ಚಲ್ಲ. ಕೊಡುವುದರಲ್ಲಿ ಎತ್ತಿದ ಕೈ ನೀವು. ನಿಮ್ಮ ಕೈ ಎಂದೂ ಆಕಾಶ ನೋಡಲ್ಲ, ನೋಡ್ಕೂಡುದು ಅಂತಲೇ ಇದು ಹೇಳ್ತಿರೋದು. ಭೂಮಿಯನ್ನು ನೋಡಬೇಕು. ಇದು ಕೊಡೋ ಕೈ, ಕೊಡುವ ಕೈ, ಭದ್ರತೆಯ ಕೈ. ಕೊಡುವಾಗ ಕೈ ನೋಡಬಾರ್ದಂತೆ, ಕಣ್ಣು ನೋಡಬೇಕಂತೆ, ಮುಖ ನೋಡಬೇಕಂತೆ. ಅವನಲ್ಲಿ ಎಷ್ಟು ನೋವಿದೆ, ಸಂಕಟ ಇದೆ, ಬಾಧೆ ಇದೆ, ಒದ್ದಾಟವಿದೆ, ಆ ಜೀವದ ತುಮಲ ಅಂತ ನೀವು ಕೊಡೋ ಕೈ ಹಿಂಗೆ ಆಗ್ಬಿಟ್ರೆ ಅಷ್ಟೇ ಮಕ್ಕಳೇ, ನೀವು ಅವತ್ತು ಕುಸಿದು ಹೋಗ್ಬಿಟ್ರಿ. ಎಂದೂ ನೀವು ಕೈ ಚಾಚಬಾರ್ದು. ನಿಮ್ಮ ಹತ್ರ ಯಾವಾಗಲೂ ಒಂದಷ್ಟು ದುಡ್ಡು ಧನ ಇರಬೇಕು. 1, 10, 19, 28 ಹಾಗೂ ಕೃತಿಕ, ಉತ್ತರಾಷಾಢ. ಸಿಂಹವೇ ನೀವು. ಆ ಸಿಂಹ ಗೌರವ, ಸಿಂಹಲಾಂಛನ ಅನ್ನತಕ್ಕಂಥದ್ದು ಹೇಳ್ತೀವಲ್ಲ, ಅಂಥದ್ದೊಂದು ಶಕ್ತಿ ನೀವು ನಿಮ್ಮ ಬಳಿ ಸದಾ ಒಂದು 5ರಿಂದ 10 ನಾಣ್ಯ ಯಾವಾಗಲೂ ಇಟ್ಟುಕೊಂಡಿರಿ. ದುಡ್ಡು ಕೊರತೆ ಬರೋಲ್ಲ. ಖರ್ಚಿರುತ್ತೆ, ಅದು ಬಿಡಿ. ದೊರೆ ಅಂದಮೇಲೆ, ಯಜಮಾನ ಅಂದಮೇಲೆ ನಾವು ಕೊಡೋದಕ್ಕೆ ಬಂದಿರೋದು, ನೋಡೋದಕ್ಕೆ ಬಂದಿರೋದು, ಕಾಪಾಡೋಕ್ಕೆ ಬಂದಿರೋದು ನಾವು. ಎಸ್, ವಿಪರೀತ ಶ್ರೀಮಂತಿಗೆ ಅದೆಲ್ಲ ನಾನು ಬುರುಡೆ ಬಿಡೋಲ್ಲ. ಕೆಲವರು ಹೇಳ್ತಾರೆ ಕೋಟ್ಯಾಧಿಪತಿ ಆಗ್ಬಿಡ್ತೀರ, ಇದನ್ನ ಇಟ್ಕೊಟ್ರೆ ಅಂತ. ಸುಳ್ಳು ನನಗೆ ಬರೋಲ್ಲ ಮಕ್ಕಳೇ, ಕ್ಷಮೆ ಇರಲಿ. ರಾತ್ರಿ ಕೋಟೀಶ್ವರ ಆಗ್ಬಿಡ್ತೀವಿ, ಇದನ್ನ ನಿಮ್ಮ ಪರ್ಸಲ್ಲಿ ಇಟ್ಕೊಬಿಟ್ರೆ ಆ ಮಾತು ನಾನು ಬಳಸಲ್ಲ, ನನಗೆ ಬರೋದು ಇಲ್ಲ, ನನಗೆ ಗೊತ್ತೂ ಇಲ್ಲ. ಅಂತ ಮ್ಯಾಜಿಕ್ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಭಗವಂತನೊಬ್ಬನ ಹತ್ರ ಬಿಟ್ಟರೆ ಅವನಿಗೆ ಮಾತ್ರ ಗೊತ್ತು. ಹೀ ಪಿಕ್ಸ್ ಇಟ್ ಅಪ್,
ಏನು ಅದಾನಿ ಕಷ್ಟಪಟ್ಟ? ಖಂಡಿತ ಅಲ್ಲ. ಅದಾನಿಗಿಂತ ಹೀನಾಯಮಾನವಾಗಿ ಇನ್ನಷ್ಟು ಕಷ್ಟಪಟ್ಟಿರ್ತೀರಿ ನೀವು. ನಿಮ್ಮಷ್ಟು ಕಷ್ಟಪಟ್ಟಿರೋರು ಇರಲ್ಲ. ನಾನು ನೋಡಿದ್ದಾನೆ. ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದಿಲ್ಲ ಕೆಲವರು, ಕಣ್ಣಲ್ಲಿ ರಕ್ತ ಹಾಕ್ಕೊಂಡು ಬಂದಿರೋರನ್ನ ನಾನು ನೋಡಿದ್ದೇನೆ. ಎಸ್, ದೈವ ಪ್ರಣಾಳಿಕೆ, ಅದು ನೆನಪಿಟ್ಟುಕೊಳ್ಳಿ. ದೈವ ಪ್ರಣಾಳಿಕೆ ಸುಮ್ಮನೆ ಅಲ್ಲ, ದೈವವೇ. ನಾವು ಯಾರು ಸ್ಟಾರ್ ಆಗೋದು, ಸೂಪರ್ ಸ್ಟಾರ್ ಆಗೋದು? ಕಷ್ಟಪಟ್ಟವರೆಲ್ಲ ನಾನು ಆಗ್ಬಿಡ್ತೀನಿ ಮಾಡಿಬಿಡ್ತೀನಿ ಅಂದ್ರೆ ಅವನ ಆಜ್ಞೆ ಇಲ್ಲದೆ ಕದಲುವುದೇ ಇಲ್ಲ, ಒಂದು ಕದಲಲ್ಲ. ಅದಕ್ಕೆ ಶರಣಾಗತಿ ಭಗವಂತನಿಗೆ ಅಂತ ಹೇಳ್ತೀನಿ. ಅದರಿಂದ ಬೊಗಸೆಯಷ್ಟು ದುಡ್ಡು, ನಿಮ್ಮ ಗೌರವಕ್ಕೆ ಬೇಕಾದಷ್ಟು ದುಡ್ಡು, ಸದಾ ಕೊಡುವಷ್ಟು ದುಡ್ಡು, ನಿಲ್ಲುವಷ್ಟು ದುಡ್ಡು, ಹೆಸರಿಗೆ ತಕ್ಕಷ್ಟು ದುಡ್ಡು ಸದಾ ಇರತಕ್ಕಂಥದ್ದಾಗುತ್ತೆ. ಇದನ್ನ ಅಳವಡಿಸ್ಕೊಳ್ಳಿ. ಇನ್ನಷ್ಟಿದೆ ಈ ಥರದ್ದು. 2ನೇ ತಾರೀಕು ಇನ್ನೂ ಇದೆ. ಇದನ್ನೆಲ್ಲ ಮುಂದಿನ ಭಾಗಗಳಲ್ಲಿ ತಿಳಿಸ್ತೇನೆ. ಮಾತೃದೇವೋ ಭವ.